ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ರಾಜ್ಯ ಸರ್ಕಾರ ಗೃಹ ಕಾರ್ಮಿಕ ಇಲಾಖೆಯಲ್ಲಿ ಮಹತ್ವದ ಬದಲಾವಣೆ ಮಾಡಿದ್ದು ಮನೆ ಕೆಲಸದವರ ಕಾನೂನಿನಲ್ಲಿ ಹೊಸ ಕಾನೂನು ತರೋಕೆ ಮುಂದಾಗಿದೆ. ನೀವೇನಾದರೂ ನಿಮ್ಮ ಮನೆಯಲ್ಲಿ ಅಡುಗೆ ಕೆಲಸಕ್ಕೆ ಅಥವಾ ಮೇಡ್ ಇವರನ್ನ ನೇಮಿಸಿಕೊಂಡಿದ್ರೆ ಈ ಮಾಹಿತಿ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರಾಜ್ಯ ಕಾರ್ಮಿಕ ಇಲಾಖೆ ಸಿದ್ಧಪಡಿಸಿರುವ ಕರ್ನಾಟಕ ಗೃಹ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಕರಡು ಮಸೂದೆಯನ್ನ ಸರ್ಕಾರ ಪಬ್ಲಿಕ್ ಮಾಡಿದೆ. ಅಂದ್ರೆ ಈ ಮೂಲಕ ಕೆಲಸ ಕೊಡೋರಿಗೆ ಸಾಕಷ್ಟು ಜವಾಬ್ದಾರಿ ಹಾಗೂ ರೂಲ್ಸ್ಗಳನ್ನ ಹಾಕಲಾಗ್ತಿದೆ. ಈ ರೂಲ್ಸ್ನ ಮನೆಯ ಓನರ್ಸ್ ಬ್ರೇಕ್ ಮಾಡಿದ್ರೆ ಮನೆ ಮಾಲೀಕರಿಗೆ ಜೈಲು ಶಿಕ್ಷೆ ಅಲ್ಲದೆ ದಂಡ ಬೀಳೋ ಸಾಧ್ಯತೆ ಕೂಡ ಇದೆ. ಈ ಕರಡು ಮಸೂದೆಯ ಪ್ರಕಾರ ಉದ್ಯೋಗದಾತ ಅಂದ್ರೆ ಕೆಲಸ ಕೊಡುವವರು ಮತ್ತು ಕಾರ್ಮಿಕರ ನಡುವೆ ಲಿಖಿತ ಒಪ್ಪಂದ ಇರಬೇಕು. ಒಪ್ಪಂದ ಇಲ್ಲದೆ ಯಾವುದೇ ಮನೆ ಕೆಲಸದವರನ್ನ ನೇಮಿಸಿಕೊಳ್ಳಬಾರದು. ಅಷ್ಟೇ ಅಲ್ಲ, ಕೆಲಸಗಾರರ ವಿವರಗಳು, ಕೆಲಸಗಾರರಿಗೆ ನಿಯೋಜಿಸಲಾದ ಕೆಲಸದ ಸ್ವರೂಪ, ಕೆಲಸದ ಸಮಯ, ವೇತನ ಮತ್ತು ಕಲ್ಯಾಣ ಶುಲ್ಕ ಮತ್ತಿತರ ಕೊಡುಗೆಗಳನ್ನ ಒಳಗೊಂಡಂತೆ ಎಲ್ಲವನ್ನ ನಮೂದಿಸಿರಬೇಕು. ಅಂಡ್ ತುಂಬಾ ಇಂಪಾರ್ಟೆಂಟ್ ವಿಚಾರ ಏನಂದ್ರೆ 48 ಗಂಟೆಗಳಿಗಿಂತ ಕೆಲಸದ ಅವಧಿ ಹೆಚ್ಚಿರಬಾರದು. ಒಂದು ದಿನ ಪೂರ್ತಿ ಅಥವಾ ಒಂದು ವಾರದಲ್ಲಿ 2 ಅರ್ಧ ದಿನಗಳ ರಜೆ ಇರುತ್ತೆ. ಅಷ್ಟೇ ಅಲ್ಲ, ಕೆಲಸಗಾರರಿಗೆ ವಿಶ್ರಾಂತಿ ಅವಧಿಗಳು, ವಾರ್ಷಿಕ ವೇತನ ಸಹಿತ ರಜೆ ಮತ್ತು ಹೆರಿಗೆ ಪ್ರಯೋಜನಗಳಿಗೆ ಅವರು ಕೂಡ ಇನ್ಕ್ಲೂಡ್ ಆಗಿರ್ತಾರೆ. ಅಂಡ್ ಪುರುಷರು, ಮಹಿಳೆಯರು ಮತ್ತು ಹದಿಹರೆಯದ ಕಾರ್ಮಿಕರಿಗೆ ಪಾವತಿಸುವ ದರಗಳಲ್ಲಿ ಯಾವುದೇ ತಾರತಮ್ಯ ಇರಲ್ಲ. ಅಂದ್ರೆ ಎಲ್ರಿಗೂ ಕೂಡ ಒಂದೇ ವೇತನ ಇರಬೇಕು ಅನ್ನುವಂಥದ್ದು. ಅಷ್ಟೇ ಅಲ್ಲ, ಮನೆ ಕೆಲಸದವರು ಉದ್ಯೋಗದಾತರಿಗೆ ನೋಂದಣಿಯನ್ನ ಕಡ್ಡಾಯ ಮಾಡಲಾಗ್ತಿದೆ. ಇನ್ ಕೇಸ್ ಕಾರ್ಮಿಕರು ಅನಕ್ಷರಸ್ಥರಾಗಿದ್ರೆ ಮತ್ತು ವಲಸೆಗಾರರಾಗಿದ್ರೆ ಅಂಥ ವ್ಯಕ್ತಿಗಳನ್ನ ಉದ್ಯೋಗವನ್ನ ಪ್ರಾರಂಭಿಸಿದ 1 ತಿಂಗಳೊಳಗೆ ನೋಂದಾಯಿಸಿಕೊಳ್ಳಬೇಕು. ಇನ್ನು ಈ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ಅಪರಾಧ ಪ್ರಮಾಣದ ಮೇಲೆ 3 ರಿಂದ 7 ವರ್ಷಗಳ ಜೈಲು ಶಿಕ್ಷೆ ಹಾಗೂ ದಂಡ ಇರುತ್ತೆ. ಅಲ್ಲದೆ ಅನೈತಿಕ ಉದ್ದೇಶಗಳಿಗಾಗಿ ಯಾವುದೇ ಸ್ಥಳಕ್ಕೆ ಹುಡುಗಿಯರು ಅಥವಾ ಮಹಿಳಾ ಉದ್ಯೋಗಿಗಳನ್ನ ಕಳಿಸೋದು, ಗೃಹ ಕಾರ್ಮಿಕರನ್ನ ನಿಂದಿಸೋದು ಅಥವಾ ಅಕ್ರಮವಾಗಿ ಬಂಧನ ಮಾಡೋದು, ಯಾವುದೇ ಮಗುವನ್ನ ಮನೆ ಕೆಲಸದವರಿಗೆ ಒದಗಿಸೋದಕ್ಕೂ 3 ರಿಂದ 7 ವರ್ಷಗಳ ಜೈಲು ಶಿಕ್ಷೆ ಮತ್ತು 50,000ವರೆಗೂ ದಂಡ ವಿಧಿಸಲಾಗುತ್ತೆ. ಕೊನೆಯದಾಗಿ ಸರ್ಕಾರ ಯಾರನ್ನೆಲ್ಲ ಮನೆ ಕೆಲಸದವರು ಅಂತ ಕನ್ಸಿಡರ್ ಮಾಡುತ್ತೆ ಅನ್ನೋದನ್ನ ನೋಡೋದಾದ್ರೆ, ಅರೆಕಾಲಿಕ ಅಥವಾ ಪೂರ್ಣ ಸಮಯ ಅಥವಾ ಬದಲಿ ಕೆಲಸಗಾರನಾಗಿ ಒಬ್ಬ ವ್ಯಕ್ತಿ ಅಥವಾ ಹೆಚ್ಚಿನ ಉದ್ಯೋಗದಾತರಿಗೆ ಸಂಭಾವನೆಗಾಗಿ ಮನೆ ಆವರಣದಲ್ಲಿ ಉಳಿಯೋದು, ಒಂದು ಹೊತ್ತಿನ ಊಟಕ್ಕಾಗಿ ಕೆಲಸ ಮಾಡೋದು, ಗಿಗ್ ಮತ್ತು ವಲಸೆ ಕಾರ್ಮಿಕರು ಸೇರಿದಂತೆ ಇವರೆಲ್ಲರನ್ನ ಮನೆ ಕೆಲಸದವರು ಅಂತ ಹೇಳಲಾಗುತ್ತೆ. ಈ ಕರಡು ಮಸೂದೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಬಿಲ್ ಪಾಸ್ ಆದ್ಮೇಲೆ ರಾಷ್ಟ್ರಪತಿ ಅಂಕಿತ ಬಿದ್ಮೇಲೆ ಈ ನಿಯಮ ಜಾರಿಗೆ ಬರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.